ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ ಕೂಡ. ಈಗ ಮಳೆ ಗಾಳಿ ಬರೋವಂಥ ಟೈಮ್. ಎಷ್ಟು ಚೆನ್ನಾಗಿ ವಾತಾವರಣ ಇದೆ ಹೊರಗಡೆಯಿಂದ ಒಳಗಡೆ ಹೋಗೋದಕ್ಕೇ ಮನಸ್ಸು ಬರ್ತಾ ಇಲ್ಲ. ಒಳಗಡೆ ಫುಲ್ಲು ಸೆಕೆ, ಹೊರಗಡೆ ಮಾತ್ರ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಹಾಗಾಗಿ ಹೊರಗಡೆನೇ ಅಡ್ಡಾಡ್ತಾ ಇದ್ದೀವಿ. ಸ್ವಲ್ಪ ಮಕ್ಕಳು ಕೂಡ ಹೊರಗಡೆ ಸೈಕಲ್ ಆಡ್ತೀನಿ ಅಂತಿದ್ದಾರೆ. ಹಂಗೆ ಮಾಡಬಾರ್ದು, ಹಂಗೆ ಮಾಡಿದರೆ ಸ್ಕಿಡ್ ಆಗ್ತೈತೆ ನೋಡು. ಹೊರಗೆ ಆಟ ಆಡೋಗ್ರಿ. ಅಂಜಲಕ್ಕಿ ಹೌದು. ಆಡ್ರಿ, ಇಬ್ಬರು ಆಡ್ರಿ. ನೋಡ್ರಿ, ಇವತ್ತು ಕಾರ್ ಇಲ್ಲ, ಶೆಡ್ ಹಾಕಿರೋದು. ಹೌದೌದು. ಎಷ್ಟು ಚೆನ್ನಾಗಿ ಫುಲ್ಲು ಖಾಲಿ ಕಾಣಿಸ್ತಾ ಇದೆ ನೋಡಿ. ಫುಲ್ಲು ಖಾಲಿ ಅನ್ನಿಸ್ತಾ ಇದೆ. ಅವತ್ತಿಗೆ ಕ್ಲೋಸ್ ಆಯಿತು ನೋಡಿ ಕೆಲಸ. ಈ ಶೆಡ್ ಮಾತ್ರ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಇಲ್ಲಿ ಆಡೋದಕ್ಕೆ ಎಷ್ಟು ಚೆನ್ನಾಗಿ, ಅಡ್ಡಾಡೋದಕ್ಕೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಸೋಲಾರ್. ಇಲ್ಲಿ ಯಾರಾದರೂ ಬಂದರೆ ಸಾಕು, ಸ್ವಲ್ಪ ಇದಾದರೆ ಲೈಟ್ ತಾನೇ ಆನ್ ಆಗುತ್ತೆ. ಅಂಜಲಕ್ಕಿ. ಸೊ ಇಂಥ ಟೈಮಲ್ಲಿ ಫ್ಯಾಮಿಲಿನಲ್ಲಿ ಎಲ್ಲರೂ ಇದ್ದುಬಿಟ್ರೆ ಒಂಥರ ಏನೋ ಖುಷಿ ಅನಿಸುತ್ತೆ. ಬಟ್ ಯಜಮಾನ್ರು ಇನ್ನೂ ಲೇಟಾಗಿ ಬರ್ತಾರೆ, ಅದೇ ಬೇಜಾರು. ಇವತ್ತು ಕ್ಲೈಮೇಟ್ ಮಾತ್ರ ತುಂಬ ನನಗೆ ಇಷ್ಟ ಆಗೋ ರೀತಿಯಲ್ಲಿದೆ. ತುಂಬ ಚೆನ್ನಾಗಿದೆ. ಅದಕ್ಕೆ ಹೊರ್ಗಡೆನೇ ಹೀಗೆ ಕೂತಿರ್ಬೇಕು, ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾ, ಆಟ ಆಡ್ಕೋತಾ, ಮಾತಾಡ್ಕೋಸುತ್ತೆ. ಸಮು ಸಾತು ಅಂತ ಆಸೆ. ಬಾ, ನಮ್ಮ ಯಜಮಾನ್ರಿಗೆ ಈಗ ಬರ್ರಿ ಅಂತ ಹೇಳ್ಬಿಟ್ರೆ ಸಡನ್ನಾಗಿ ಸಿಟ್ಟು ಬಂದುಬಿಡುತ್ತೆ. ಇಷ್ಟು ಬೇಗ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಬಾ ಅಂತ ಹೇಳ್ತೀಯಲ್ಲ ಅಂತ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಈಗಿನ್ನೂ 6:30, 7 ಕೂಡ ಆಗಿಲ್ಲ ಇನ್ನು. ಸೊ ಅದಕ್ಕೆ ಅವ್ರು ಬರೋದು ಮೇಲೆ 8:30 ಆಗೋಗುತ್ತೆ. ಅದಕ್ಕೆ ಮೇಲ್ಗಡೆಯಿಂದ ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲೆಲ್ಲ. ಸರಿಯಾಗಿ ಮಳೆ ಆದರೆ ಎಷ್ಟು ಚೆನ್ನಾಗಿರುತ್ತೆ. ನಿನ್ನೆ ಸ್ವಲ್ಪ ಮಳೆ ಬಂತು ನೈಟು. ನೋಡಿ ಮೋಡ ಎಲ್ಲ ಹೇಗೆ ಕಾಣಿಸ್ತಾ ಇದೆ. ಕಪ್ಪದಾಗಿ ಫುಲ್ಲು ಬರ್ತಾ ಇದೆ ಮೋಡ. ನೋಡಿ ಹೇಗೆಲ್ಲ ಬರ್ತಾ ಇದೆ. ಈ ಕಡೆ ಇಲ್ಲ, ಒಂದು ಕಡೆ ಜಾಸ್ತಿ ಇದೆ, ಒಂದು ಕಡೆ ಕಡಿಮೆ ಇದೆ ಮೋಡ. ಈ ಕಡೆ ಮಳೆ ಬರೋ ಥರ ಇದೆ. ಆ ಕಡೆ ಸಿಂಧಾನೂರು ರೋಡು, ಈ ಕಡೆ ಲಿಂಗಸೂರು ರೋಡು. ಈ ಕಡೆ ಸ್ವಲ್ಪ ಕಡಿಮೆ ಇದೆ, ಆ ಕಡೆ ಜಾಸ್ತಿ ಇದೆ. ನಮ್ಮೂರು ಮಸ್ಕಿ. ನಮ್ಮೂರು ಮಾಡೋ ಬರಕತ್ತೈತಲ್ಲ ಸ್ವಲ್ಪ. ಆಡ್ಬೇಕು, ಏನಾಗಲ್ಲ. ಸ್ವಲ್ಪ ಆಡಬೇಕು, ಜಗ್ಗಿ ತೊಯ್ಸ್ಕೋಬಾರ್ದು. ಸ್ವಲ್ಪ ಆಡಬೇಕು. ನೀರಾಗೂ ಇರಬೇಕು, ಚಳಿಯೊಳಗೂ ಇರಬೇಕು, ಬಿಸಿಲೊಳಗೂ ಇರಬೇಕು, ಎಲ್ಲದರಾಗೂ ಇರಬೇಕು. ಅಂದರೆ ಸ್ಟ್ರಾಂಗ್ ಆಗ್ತೀರಿ. ಗಾಳಿ ನೋಡಿ ಹೆಂಗೆ ಬಿಟ್ಟದ ಗಾಳಿ. ನೋಡಿ ಫ್ರೆಂಡ್ಸ್, ನಿನ್ನೆ ರಾತ್ರಿ ತುಂಬ ಚೆನ್ನಾಗಿ ಗಾಳಿ ಮೋಡ ಎಲ್ಲ ಬಂದಿತ್ತು. ಬಟ್ ಒಂದು 1/2 hour ಕೂಡ ಚೆನ್ನಾಗಿ ಮಳೆ ಬರಲಿಲ್ಲ, ಸ್ವಲ್ಪನೇ ಬಂತು.
ಜಾಸ್ತಿ ಬಿಸಿಲಿಗೆ ಜಾಸ್ತಿಯಾಗಿ ಮಳೆ ಆದ್ರೇ ಫುಲ್ಲು ತಂಪಾಗುತ್ತೆ. ಇಲ್ಲ ಅಂತಂದರೆ ಕಾದಿರೋ ಹಂಚಿನ ಮೇಲೆ ನೀರು ಹೊಯ್ದಾಗುತ್ತೆ. ಹಾಗಾದರೆ ಇನ್ನೂ ಸ್ವಲ್ಪ ಸೆಕೆ ಬಿಸಿ ಜಾಸ್ತಿಯೇ ಆಗುತ್ತೆ. ಸೊ ನೋಡಿ, ಎಲ್ಲ ಕಡೆ ಕರೆಂಟ್ ಬೇರೆ ಹೋಗಿದೆ. ಹೇಗೆ ಕಾಣಿಸ್ತಾ ಇದೆ ನೋಡಿ, ಕತ್ಲೆ ಅಲ್ಲೊಂದು ಇಲ್ಲೊಂದು ಮನೆಗೆ ಇನ್ವರ್ಟರ್ ಇರೋದ್ರಿಂದ ಬೆಳಕು ಕಾಣಿಸ್ತಾ ಇದೆ. ಯಾವ್ದು ಕವರ್ ತಿಂತ ನೋಡು. ಆಕೆ ಬ್ಯಾಡ ಬಿಡು, ಆಕೆ ಏನಾರ ಮಾಡ್ಕ್ಯಾನ. ಸಾಂಗ್ ಆಡಕದ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಆಗಿದೆ ನಮ್ಮ ಸಾತುಗೆ ಕಣ್ಣಿಗೆ. ಇದನ್ನು ಕಣ್ಣು ಜಿಟ್ಟಿ ಅಂತ ಕರೀತಾರೆ ಕೆಲವೊಬ್ಬರು, ಹೈಸ್ಟೈ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಈ ರೀತಿ ಯಾರಿಗಾದರೂ ಆಗಿತ್ತು ಅಂತಂದರೆ ಜಸ್ಟ್ ಒಂದು ಕೋಕೋನಟ್ ಆಯಿಲ್ ಇರುತ್ತಲ್ವ, ಕೋಕೋನಟ್ ಆಯಿಲ್ನ ನೀವು ನೀಟಾಗಿ ಹಚ್ಬಿಟ್ಟು ಮಸಾಜ್ ಮಾಡಿಬಿಟ್ರೆ ಸಾಕು, ಬೇಗನೆ ಕಡಿಮೆ ಆಗುತ್ತೆ. ಒಂದು ಟಿಪ್ಸ್ನ ನಾನು ನನ್ನ ಓಲ್ಡ್ ಚಾನಲಲ್ಲಿ ತುಂಬ ಡೀಟೇಲಾಗಿ ಹೇಳಿದ್ದೆ. ಅದೇ ನನಗೆ ತುಂಬಾ ಜಾಸ್ತಿ ಆದಂಥ ವ್ಯೂಸ್ ತಂದು ಕೊಟ್ಟಿದೆ. ಹಾಗೆ ಎಲ್ಲರೂ ಕೂಡ ಪಾಸಿಟಿವ್ ರೆಸ್ಪಾನ್ಸಲ್ಲೇ ಬಂದಿದೆ. ಸೊ ಹಾಗಾಗಿ ಆ ರೀತಿ ಏನಾಗಾದರೂ ಆದರೆ ನೀವು ಕೂಡ ಅದನ್ನೇ ಟ್ರೈ ಮಾಡಿ. ಜಸ್ಟ್ ಒಂದು ಆಯಿಲನ್ನೇ ಅಪ್ಲೈ ಮಾಡಿ, ಕೋಕೋನಟ್ ಆಯಿಲನ್ನೇ ಅಪ್ಲೈ ಮಾಡಿ ಅದನ್ನು ಜಸ್ಟ್ ಮಸಾಜ್ ಮಾಡಬೇಕು ಈ ರೀತಿಯಾಗಿ. ಸೊ ನೈಟ್ ನಾವು ಅವ್ನು ಮಲಗಿದ ನಂತರ ಈ ರೀತಿ ಹಚ್ಚಿಬಿಟ್ಟು ಮಸಾಜ್ ಮಾಡ್ತಾ ಬಂದಿದ್ದೀವಿ. ತುಂಬ ದೊಡ್ಡದೇ ಆಗಿತ್ತದು, ಈಗ ಕಡಿಮೆ ಆಗ್ತಾ ಬಂದಿದೆ. 3 ದಿನದಿಂದ ಇತ್ತು ಅದು. ಸೊ ನೀವು ಕೂಡ ಯಾರಿಗೆ ಬಂತು ಅಂದರೆ ಅದು ಚಿಕ್ಕದಿರುವಾಗಲೇ ಅದನ್ನು ನೀವು ಮಸಾಜ್ ಮಾಡಿದರೆ ಸಾಕು. ಅಥವಾ ಕಣ್ಣು ಉರಿ ಬರ್ತಾಯಿದೆ, ಈ ಬೇಸಿಗೆನಲ್ಲಿ ಆ ಥರ ಬರೋದು ಸಹಜ. ಯಾಕೆಂತಂದರೆ ಕಣ್ಣು ಉರಿ ಸೊ ಕಣ್ಣು ಉರಿ ಬರೋದು ತುಂಬಾ ಸಹಜ. ನಿದ್ದೆ ಇರೋದಿಲ್ಲ, ಅಥವಾ ಬೇಸಿಗೆಗೆ ಬಿಸಿಲಲ್ಲಿ ಅಡ್ಡಾಡಿ ಬಂದು ಕೂಡ ಕಷ್ಟ. ಹಾಗಾಗಿ ಬರುತ್ತೆ, ಅದು ಹೀಟಿಗೂ ಕೂಡ ಆಗುತ್ತೆ. ಸೊ ಜಾಸ್ತಿ ದೇಹದಲ್ಲಿ ರಕ್ತ ಕೆಟ್ಟಿತ್ತು ಅಂದರೆ ಈ ಥರದ್ದೆಲ್ಲ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ಆಗಿರುವಾಗ ನೀವು ಜಸ್ಟ್ ಅದನ್ನು ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿದರೆ ಸಾಕು. ಅದಕ್ಕೆ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು, ಎಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ಅದು ಮತ್ತೆ ದೊಡ್ಡದಾಗಿ ಪಸ್ ತುಂಬಿಕೊಂಡು ಅದೆಲ್ಲ ಹೊಡೆಯೋವರೆಗೂ ಸೋರೋವರೆಗೂ ಕೂಡ ತುಂಬ ನೋವು ಪಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 15 ಡೇಸ್ ಆದರೂ ಆ ಕಂಪ್ಲೀಟ್ ಪ್ರೊಸೆಸ್ ಮುಗಿಬೇಕು ಅಂದರೆ ಆ ರೀತಿ ಆಗುತ್ತೆ. ಸೊ ಅಷ್ಟೆಲ್ಲ ಆಗೋವರೆಗೂ ಕೂಡ ನಾವು ಮತ್ತು ತುಂಬ ಬಾಧೆ ಪಡಬೇಕಾಗುತ್ತೆ. ಅದ್ರ ಬದಲು ನೀವು ಈ ರೀತಿ ಅಪ್ಲೈ ಮಾಡೋದ್ರಿಂದ ತುಂಬಾ ಬೇಗ ಕ್ಯೂರ್ ಮಾಡ್ಕೋಬೋದು. ಯಾಕಂತಂದರೆ ನನಗೆ ತುಂಬ ಸರಿ ಈ ರೀತಿ ಆಗಿ ಹೋಗಿದೆ. ಹಾಗಾಗಿ ನಾನು ಫಸ್ಟೆಲ್ಲ ಜಾಸ್ತಿ ಟ್ರೀಟ್ಮೆಂಟ್ ತೊಗೊಳ್ಳೋದು, ಮೆಡಿಸಿನ್ಸ್ ತೊಗೊಳ್ಳೋದು, ಅದಕ್ಕೆ ಬರೋವಂಥ ಆಯಿಂಟ್ಮೆಂಟ್ ಹಚ್ಚೋದು ಎಲ್ಲದೂ ಮಾಡ್ತಾಯಿದ್ದೆ. ಹೀಗೆ ಸಡನ್ನಾಗಿ 1 ಸರಿ 2 ಸರಿ ಸ್ವಲ್ಪ ಬರ್ತಾಯಿದೆ ಅಂತ ಅನಿಸಿದಾಗ ನಾನು ಜಸ್ಟ್ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡ್ತಾ ಬಂದೆ. ನನಗೆ ಏನೇ ಒಂದು ಇಶ್ಯೂಸ್ ಆದರೂ ಮನೆಯಲ್ಲಿ ಮಕ್ಕಳಿಗಾಯಿತು, ನಮಗೆ ಆಯಿತು, ಫಸ್ಟು ನಾವು ಪ್ರಿಫರೆನ್ಸ್ ಕೊಡೋದೇ ಈ ಒಂದು ಕೋಕೋನಟ್ ಆಯಿಲ್ಗೆ. ಏನೇ ಇರಲಿ ಅದನ್ನೇ ಬೆಸ್ಟ್ ಅಂತ ಅನಿಸಿದೆ ನನಗೆ. ಸೊ ಹಾಗಾಗಿ ಅದನ್ನು ನಾವು ಇದಕ್ಕೂ ಕೂಡ ರೆಮಿಡಿಯಾಗಿ ಟ್ರೈ ಮಾಡಿ ನೋಡಿದ್ವಿ. ತುಂಬಾ ಬೆಸ್ಟ್ ರಿಸಲ್ಟ್ ಕೊಡ್ತು. ಹಾಗಾಗಿ ಅದನ್ನು ನಾನು ನನ್ನ ಚಾನಲ್ನಲ್ಲಿ ಶೇರ್ ಮಾಡಿಕೊಂಡ್ರೆ ಅದರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಹಾಗಾಗಿ ಇಲ್ಲಿ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ನೋಡಿ, ತುಂಬ ಚಿಕ್ಕದಿದೆ, ಈಗ ಆಲ್ರೆಡಿ ದೊಡ್ಡದಾಗಿತ್ತು ಅದು. ಸರಿ ಅಪ್ಪು, ಅಷ್ಟು ಸಮೀಪ ಇದ್ದರೆ ಕಾಣಿಸಲ್ಲ ಅದು. ನಿನಗೂ ತಗ್ಸಕತ್ತೀನಿ. ಸೊ ನಮ್ಮ ಸಂಬಳ್ರಿ ಆಕಿ ಕ್ಯಾಮ್ರಾದಲ್ಲಿ ಬಾ ಈ ಕಡೆ ಅಂತಂದರೆ ಬರಲಿಲ್ಲ ಆಗಲೇ. ಈಗ ನನ್ನ ತೋರ್ಸು ಅಮ್ಮ ಅಂತ ಹೇಳ್ತಾ ಇದ್ದಾಳೆ ಅಲ್ಲ ಶಮ್ಮು?
ಇದೇನೇನು ವಟ 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 ಬರೀ ಮಾತಂದೇ ಕಲ್ತ್ಬಿಟ್ಟಿದ್ದಿ ಜಗ್ಗೆ. ನಾಟ್ಕಂತ ತೋರಿಸ್ಬೋದಂತ ಎಲ್ಲ ಕಡೆ ಕರೆಂಟ್ ಹೋಗಿತ್ತು, ಇವಾಗ ಬಂತು ಅನಿಸುತ್ತೆ. ಸೊ ಹಾಗೆ ಹೊರ್ಗಡೆನೆ ಕೂತಿದ್ದೀವಿ ಎಲ್ರೂ. ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಕೆಲಸ ಮಾತ್ರ ಇನ್ನೂ ಹಾಗೇನೆ ಉಳಿದಿದೆ. ಇನ್ನು ಪಾತ್ರೆ ತೊಳೆಯೋದಿದೆ. ಇವತ್ತು ಬಟ್ಟೆನೇ ತೊಳೆದಿಲ್ಲ. ಅಟ್ಲೀಸ್ಟ್ ಮಷಿನ್ಗಾದ್ರೂ ಹಾಕೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನೆನೆ ಇಟ್ಟಿದ್ದೆ ತೊಳಿಬೇಕು ಅಂತ. ಇವತ್ತು ಇಬ್ಬರು ಕೂಡ ಮನೆಯಲ್ಲೇ ಇರೋದ್ರಿಂದ ತೊಳೆಯೋಕೆ ಆಗ್ತಾ ಇಲ್ಲ. ಡೈಲಿ ಇಷ್ಟೊತ್ತಿನಲ್ಲಿ ಅವ್ರ ಪಪ್ಪನ ಕೂಡ ಹೊರಗಡೆ ಹೋಗ್ತಾ ಇದ್ರು. ಇವತ್ತು ಸ್ವಲ್ಪ ಯಜಮಾನ್ರ ಕೆಲಸ ಬೇರೆನೇ ಇದೆ ಅಂತ ಹೇಳ್ಬಿಟ್ಟು ಅವರು ಇವರಿಬ್ರು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಕೆಲಸ ಆಗ್ತಾನೇ ಇಲ್ಲ. ಜಸ್ಟು ಹೊರಗೆ ಒಳಗೆ ಕಸ ಗುಡಿಸ್ಕೊಂಡು ದೀಪ ಹಚ್ಚಿದ್ದೀನಿ, ಮುಖ ತೊಳ್ಕೊಂಡು. ಇವ್ರಿಗೂ ಮುಖ ತೊಳ್ಸಿದ್ದೀನಿ. ಆಟ ಆಡ್ತೀವಿ ಹೊರಗಡೆ, ನೀನು ಬಾ ಅಂದರು. ಅದಕ್ಕೆ ಆಟ ಆಡಿಸಿದೆ ಇಷ್ಟೊತ್ತು. ಸೊ ಇವಾಗ ಫ್ರೀಯಾಗಿ ಸ್ವಲ್ಪ ಗಾಳಿ ಇದೆ ಅಂತ ಕೂತಿದ್ದೀವಿ. ಏನು ಕೆಲಸ ಇತ್ತು ಅಂತಂದರೆ ಹೊರಗಡೆ ಕೂಡೋಕ್ಕೂ ಕೂಡ ಸ್ವಲ್ಪ ಮೂಡಿರೋದಿಲ್ಲ. ಒಳಗಡೆ ಕೆಲಸ ಇದೆ ಇಲ್ಲಪ್ಪ ಅನ್ನೋ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಹಾಗಾಗಿ ಕೆಲಸ ಇಟ್ಕೊಂಡು ಖಾಲಿ ಕೂಡಬೇಕು ಅಂತ ಅನಿಸೋದೇ ಇಲ್ಲ. ನೋಡಿ, ಇಲ್ಲಿ ನಮ್ಮ ಸಮೂರಾಣಿಗೆ ಅವ್ರ ಮಾಮ ಡ್ರೆಸ್ ತಂದಿದ್ದಾನೆ. ಫುಲ್ಲು ಖುಷಿ ಆಗಿಬಿಟ್ಟಿದ್ದಾಳೆ ಡ್ರೆಸ್ ತಂದಿದ್ದಕ್ಕೆ ನಮ್ಮ ಸಮೂರಾಣಿ. ಸೊ ಅದಕ್ಕಾಗಿ ಹಾಕಿ ನೋಡ್ತಾ ಇದ್ದಾನೆ. ಅವನಿಗೂ ಕೂಡ ಫುಲ್ಲು ಖುಷಿ ಅವಳಿಗೆ ಡ್ರೆಸ್ ತಂದಿರೋದು. ಅದಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ಒಂದೆರಡು ದಿನ ಟ್ರಿಪ್. ಫುಲ್ ಈ ವೀಕೆಲ್ಲ ರಜೆನೇ ಇತ್ತಲ್ವ. ಸೊ ಹಾಗಾಗಿ ಒಂದೆರಡು ದಿನ ಊರಿಗೆ ಹೋಗಿದ್ದೆ. ಹಾಗೆ ಫ್ರೆಂಡ್ಸ್ ಜೊತೆ ವಂಡರ್ಲಾ ಎಲ್ಲದು ನೋಡ್ಕೊಂಬರ್ತೀನಿ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಡ್ರೆಸ್ ಧೃತಿಗೆ ಮತ್ತು ಇವಳಿಗೆ ಎಲ್ಲಿಗೆ ಹೋದರೂ ಕೂಡ ಧೃತಿಗೆ ಇವಳಿಗೆ ಇಬ್ಬರಿಗೂ ಸೇಮ್ ತೊಗೊಂಡು ಬರ್ತಿರ್ತಾನೆ. ಇಬ್ಬರು ಸೊಸೆ ಅಂದ್ರಲ್ವ, ಅದಕ್ಕಾಗಿ ಸೊ ಹಾಕಿ ನೋಡ್ಬಿಡ್ತೀನಿ ನಾನು ಹೆಂಗೆ ಕಾಣುತ್ತೆ ಅಂತೇಳ್ಬಿಟ್ಟು ಹಾಕಿದ್ದ. ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಸಮೂರಾಣಿ. ಅವಳಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ. ಅದನ್ನು ತೊಳೆದು ಹಾಕ್ತೀನಮ್ಮ, ಹಂಗೆ ಹಾಕ್ಕೋಬಾರ್ದು ಅಂದರೆ ಕೇಳ್ತಾ ಇರಲಿಲ್ಲ. ಅವಳು ಕೂಡ ಇವನಿಗೆ ಹೇಳಿದರೆ ಕೇಳ್ತಾ ಇರಲಿಲ್ಲ. ತೊಳೆದಿದ್ದ ನಂತರ ಹಾಕೋ ಅಂತಿ ತಡಿಯೋ ಅಂದರೆ ಇಲ್ಲ ಇವಾಗ ನಾನೇ ನೋಡಬೇಕು, ನಾನು ನೋಡಿನೇ ಹೋಗೋದಾ ಅಂತೇಳ್ಬಿಟ್ಟು ಅವಳಿಗೆ ಬಿಡದೇ ಹಾಕಿಬಿಟ್ಟ. ಅವಳು ಇವತ್ತು ಫುಲ್ ಅದೇ ಡ್ರೆಸ್ಸಲ್ಲೇ ಇರ್ತೀನಿ ಅಂತ ಆಡ್ತಾಯಿದ್ಲು. ಸೊ ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಸಮೂರಾಣಿ ಅಂತೇಳ್ಬಿಟ್ಟು. ಡ್ರೆಸ್ ಕೂಡ ಹೇಗಿದೆ ನೋಡಿ, ಚಿಕ್ಕ ಮಕ್ಕಳಿಗೂ ಕೂಡ ಇದೇ ರೀತಿ ದೊಡ್ಡವ್ರಿಗೆ ಥರನೇ ರೆಡಿ ಮಾಡಿದ್ದಾರೆ. ಸೊ ನಾವು ಹಾಕ್ತೀವಲ್ವ ಕುರ್ತಾ, ಲೆಗ್ಗಿನ್ ಪ್ಯಾಂಟ್ ಆ ಥರ. ಸೊ ಅದೇ ಥರ ಕಾಂಬಿನೇಷನ್ ಇರೋ ಥರ ತೊಗೊಂಡು ಬಂದಿದ್ದಾನೆ ಅವನಿಗೆ. ಅದನ್ನು ನೋಡಿ ಶಾಕ್ ಆಗಿಬಿಟ್ಟಿದೆ. ಇಷ್ಟಿಷ್ಟೇ ಚೋಟ ಮಕ್ಕಳಿಗೆ ಈ ಥರ ಡ್ರೆಸ್ ಎಲ್ಲ ಕೊಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ಅವನು ನನ್ನ ಮಗನಿಗೆ ಏನೂ ಸಿಗಲಿಲ್ಲ ಅಂತೇಳ್ಬಿಟ್ಟು ಇವತ್ತು ಫುಲ್ಲು ಅಂಗಡಿ ಎಲ್ಲ ಇಲ್ಲೇ ಮಸ್ಕಿನಲ್ಲೇ ಏನಾದರೂ ತೊಗೊಂಡ್ರಾಯ್ತು, ಅಲ್ಲಿ ನನಗೆ ಸಿಗಲೇ ಇಲ್ಲ, ಏನು ಅವನಿಗೇನು ತಂದಿಲ್ಲ ಅಂತ ಇವತ್ತು ಫುಲ್ಲು ಅವನು ಕರ್ಕೊಂಡು ಒಂದು 2-3 ಅಂಗಡಿ ತಿರ್ಗಾಡಿ ಬಂದಿದ್ದಾನಂತೆ, ಸಿಗಲೇ ಇಲ್ವಂತೆ. ಸೊ ಅದಕ್ಕಾಗಿ ಇವಳಿಗೆ ಮಾತ್ರ ತೊಗೊಂಬಂದಿದ್ದೀನಿ. ಅವನಿಗೆ ಏನಾದರೂ ತರ್ತೀನಿ ಅಂತ ಓಡಾಡ್ತಿದ್ದಾನೆ. ನನಗೆ ಇವರಿಬ್ರಿಗೆ ತಂದು ಅವನೊಬ್ಬನಿಗೆ ತಂದಿಲ್ಲ ಅಂದರೆ ಅವನಿಗೂ ಒಂಥರ ಬೇಜಾರು, ಜೊತೆಗೆ ನನ್ನ ಮಗನಿಗೂ ಬೇಜಾರಾಗುತ್ತೆ ಅಂತೇಳ್ಬಿಟ್ಟು ಅದಕ್ಕೆ ತರೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದು ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಸಾಮಾನ್ಯ ಚುಡಿ ಹಾಕ್ಕೊಂಡು. ಚೆನ್ನಾಗಿದೆನಾ? ಚೆನ್ನಾಗಿದ್ದರೆ ಒಂದು ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದೆ ಅಂತ. ಸ್ವಲ್ಪ ದೊಡ್ಡ ಸೈಜ್ ಇದೆ, ಅದನ್ನೆಲ್ಲ ಸ್ಟಿಚ್ ಮಾಡ್ತೀನಮ್ಮ ಅಂದರೆ ಕೇಳ್ತಾ ಇಲ್ಲ ಅವಳು ಕೂಡ. ಸೊ ಸದ್ಯಕ್ಕೆ ನೋಡೋಣ ಅಂತ ಹಾಕಿರೋದು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಮಳೆ ಬಂತು ನೋಡಿ ಫ್ರೆಂಡ್ಸ್, ಮತ್ತೆ ಮಳೆ ಬರ್ತಾ ಇದೆ. ಮಳೆ ಊರು ತುಂಬ ಮಳೆ. ಮತ್ತೆ ಅಲ್ಲಿ ಮಳೆ, ಇಲ್ಲಿ ಮಳೆ, ಎಲ್ಲ ಕಡೆ ಮಳೆ. ಮಳೆಯಲ್ಲಿ ಜಾರಿ ಬಿದ್ದರೆ ಬಟ್ಟೆ ಎಲ್ಲ ಕೊಳೆ. ನೋಡಿ ಮಳೆ ಸ್ಟಾರ್ಟ್ ಆಗಿದೆ. ನಮ್ಮ ಸಮ್ಮು ಮಳೆ ಸಾಂಗ್ ಆಡ್ತಿದ್ದಾಳೆ. ನನಗೆ ಗೊತ್ತೇ ಆಗಿಲ್ಲ ಅದು. ಮೊನ್ನೆ ರಾತ್ರಿ ಮಳೆ ಬರುವಾಗ ಇದೇ ಥರ ಹೇಳ್ಕೊಟ್ಟಿದ್ದೆ, ಅದೇ ಕಲ್ತ್ಕೊಂಡು ಹೇಳ್ತಾ ಇದ್ದಾಳೆ. ಮಳೆ ಬಂದ ಕೂಡಲೇ ಆ ಕಡೆ ಮಳೆ, ಈ ಕಡೆ ಮಳೆ, ಅಲ್ಲಿ ಮಳೆ, ಇಲ್ಲಿ ಮಳೆ ಅಂತ ಹೇಳಿರೋದು ನಾನು ಆ ಕಡೆ ಮಳೆ, ಈ ಕಡೆ ಮಳೆ ಅಂತ ಹೇಳ್ತಿದ್ದಾಳೆ. ಸ್ವಲ್ಪ ಫುಲ್ಲು ಕ್ಲೈಮೇಟ್ ಚೇಂಜ್ ಆಯಿತು ಮಳೆ ಬರ್ತಿರೋದಕ್ಕೆ. ನಿಮ್ಮ ಕಡೆ ಎಲ್ಲ ಮಳೆ ಬರ್ತಾ ಇದೆನಾ? ಯಾರೆಲ್ಲ ನಮ್ಮ ಕಡೆ ಜನ ಇದ್ದೀರಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಡೆ ಕೂಡ ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು.
ಸೊ ನೋಡಿ ನಮ್ಮ ಸಮ್ಮು ರಾಣಿ ಸೈಕಲ್ಲು ಬೈಕ್ ಎಲ್ಲದನ್ನು ರೆಡಿ ಮಾಡಿದ್ದೆ.